ಸ್ವರ್ಗನೂ ಇಲ್ಲ ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಅಶೋಕ ನಿನ್ಗುವೆ, ಅಶ್ವತ್ಥನಾರಾಯಣ ನಿನ್ಗುವೆ, ನಾವೆಲ್ಲ ಸೂತ್ರರು. ಯತ್ನಾಳ್ ನಿಮ್ಗುವೆ, ನೀವೆಲ್ಲ ಸೂತ್ರರು. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ? ಇವನಾರವ ಎನ್ನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ. ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ಪ್ರತಿಯೊಬ್ಬರ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ. ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನವರಾಗ್ಬಿಡ್ತಾರೆ. ಬಸವಣ್ಣವರಿಂದ ಹಿಡಿದು, ಅಂಬೇಡ್ಕರಿಂದ ಹಿಡಿದು, ಗಾಂಧೀಜಿಯವರಿಂದ ಹಿಡಿದು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಾರೆ. ಮತ್ತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು. ಈ ಅನುಭವ ಮಂಟಪ ಏನು ತೈಲಚಿತ್ರ ಅನಾವರಣ ಆಯಿತು, ಅನಾವರಣವನ್ನ ನನ್ನ ಕೈನಿಂದ ಮಾಡಿಸಿದ್ದೀರಿ. ನಾನು ಈ ಅನುಭವ ಮಂಟಪದ ತೈಲಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದರು. ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು? ಸಮಾಜದಲ್ಲಿ ಅಸಮಾನತೆ ಇದೆ, ಜಾತಿ ವ್ಯವಸ್ಥೆ ಇದೆ, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಈ ಅಸಮಾನತೆಯನ್ನ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಹೋಗಲಾಡಿಸಿ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ರು. ಜಾತಿ ವ್ಯವಸ್ಥೆ ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು, ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು, ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗ್ಬೇಕು, ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು. ಕರ್ಮ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಬಸವಾದಿ ಶರಣರು ತಿರಸ್ಕಾರ ಮಾಡಿ ಕರ್ಮ ಸಿದ್ಧಾಂತ. ಯಾಕಂದ್ರೆ ಈ ಕರ್ಮ ಸಿದ್ಧಾಂತ, ಮೌಢ್ಯಗಳು, ಕಂದಾಚಾರಗಳು ಇವುಗಳನ್ನ ಹುಟ್ಟಾಕಿ ಅದನ್ನ ನಂಬ್ಕೊಳ್ಳೋ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ, ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ, ಮೇಲು ಕೀಳು ಆಗಿರ್ತಕ್ಕಂಥದ್ದೇ. ಅದು ಧರ್ಮ ಅಲ್ಲ. ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಬಹಳ ಸುಲಭವಾಗಿ
ಧರ್ಮವನ್ನ ವ್ಯಾಖ್ಯಾನ ಮಾಡಿ ಎಲ್ಲ ವಿದ್ಯಾವಂತರಿಗೆ, ಅವಿದ್ಯಾವಂತರಿಗೆ, ಶೂದ್ರ ಜನಾಂಗದವರಿಗೆ, ಅಸ್ಪೃಶ್ಯ ಜನಾಂಗದವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರು. ಯಾರು ಕೂಡ ಹುಟ್ಟುವಾಗ ಅಸ್ಪೃಶ್ಯರು ಅಲ್ಲ, ದಲಿತರು ಅಲ್ಲ, ಹಿಂದುಳಿದವರು ಅಲ್ಲ, ಅಲ್ಪಸಂಖ್ಯಾತರು ಅಲ್ಲ, ಮುಂದುವರೆದವರು ಅಲ್ಲ, ಹಿಂದುಳಿದವರು ಅಲ್ಲ. ಆಮೇಲೆ ಈ ಪ್ರತಿಭೆ ಹೆಂಗೆ ಗುರುತಿಸ್ತಾ ಇದ್ರು ಅಂತಂದ್ರೆ ಜಾತಿ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು. ಇವ ಅಸ್ಪೃಶ್ಯ ಜಾತಿಗೆ ಸೇರಿದವನ, ದಲಿತ ಜಾತಿಗೆ ಸೇರಿದವನ, ಹಿಂದುಳಿದ ಜಾತಿಗೆ ಸೇರಿದವನ, ಅಲ್ಪಸಂಖ್ಯಾತ ಜಾತಿಗೆ ಸೇರಿದವನ, ಅಥವಾ ಮೇಲ್ಗಡೆ ಸಮಾಜದಲ್ಲಿ 4 ವರ್ಣಗಳಿದ್ದಾವಲ್ಲ, ಈ 4 ವರ್ಣಗಳಲ್ಲಿ ಇದನ್ನು ನಂಬಿಸ್ಬಿಟ್ಟಿದ್ರು. ಈ 4 ವರ್ಣ, ಮೇಲ್ಗಡೆ ಬ್ರಾಹ್ಮಣರು, ಕೆಳಗಡೆ ವೈಶ್ಯರು, ಅದರ ಕೆಳಗಡೆ ಅಂತಂದ್ರೆ ರಾಜರು ಅಲ್ಲ, ಕ್ಷತ್ರಿಯರು, ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಈ ತರ ಮಾಡಿ ಇಟ್ಬಿಟ್ಟಿದ್ರು. ಅದರಿಂದ ಈ ಪ್ರತಿಭೆ ಅನ್ನೋದು ಇದೆಯಲ್ಲ, ಈ ಪ್ರತಿಭೆಯನ್ನ, ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನ ಯೋಗ್ಯತೆಯನ್ನ ಅಳಿತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಎಚ್ ಕೆ ಪಾಟೀಲ್ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಮತ್ತೆ KH ಮುನಿಯಪ್ಪನವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು. ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು. ಅಶೋಕ ನಿನ್ಗುವೆ, ಅಶ್ವಥ್ ನಾರಾಯಣ ನಿನ್ಗುವೆ, ನಾವೆಲ್ಲ ಶೂದ್ರರು. ಯತ್ನಾಳ್ ನಿಮ್ಗುವೆ, ನೀವೆಲ್ಲ ಶೂದ್ರರು, ನಾವೆಲ್ಲ ಶೂದ್ರರು. ರಿಸರ್ವೇಶನ್ ಅಪ್ಲೈ ಶೂದ್ರನ ಇಲ್ವೋ? ಶೂದ್ರನ ಇಲ್ವೋ? ಶೂದ್ರ, ಅದಕ್ಕೆ ನಾವು ರಿಸರ್ವೇಶನ್ ಶೂದ್ರ. ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡ್ಬಿಡೋಣ. ನಾವೆಲ್ಲ ಒಪ್ಕೊಂಡೇ ಮಾತಾಡೋದು. ಆಯ್ತು, ನಾವೆಲ್ಲ ಶೂದ್ರರು ಅಂತ ಅನ್ನೋದೇ ಒಪ್ಕೊಂಡೇ ಮಾತಾಡೋದು. ನಾವೆಲ್ಲ ಶೂದ್ರರು. ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ, ಕಳಪೆ ತೀರ್ಮಾನ ಆಯ್ತಿತ್ತು. ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ, ಇವೆಲ್ಲ ಸರಿ ಇಲ್ಲ. ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳಿದ್ರು ಹೇಳಿ? ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ಪ್ರತಿಯೊಬ್ಬರ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ. ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪಮಾನವರಾಗ್ಬಿಡ್ತಾರೆ. ಅದಕ್ಕಿಂತ ಕನಕದಾಸರು ಹೇಳೋರು, ಕುವೆಂಪು ಅವರು ಹೇಳಿದ್ದು. ಕನಕದಾಸರು ಹೇಳೋರು. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತಾ? ಇವನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ. ನಿನಗೆ ಕನಕದಾಸರು ಏನ್ ಹೇಳಿದ್ರು ಗೊತ್ತಾ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯವರು ಬಲ್ಲಿರ. ಅದು ನಿಮ್ಗೆ ಹೇಳಿದ್ ಸರ್, ಅದು ನಿಮ್ಗೆ ಹೇಳಿದ್ರು. ಅಹಿಂದ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಗೆ ಹೇಳಿದ್ದವರು ಮಾಡಬೇಡಿ ಅಂತ. ಈಗ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು. ಎಲ್ಲ ದಾರ್ಶನಿಕರು ಹೇಳಿರೋದು, ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು. ಯಾರು ಹೇಳಿದ್ದಾರೆ ನೋಡೋಣ? ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು.
ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವ್ರು ಮಾತ್ರ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಇದೆಯಲ್ಲ, ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ, ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು, ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು. ಆಗ್ಲೇನೆ ಪಾರ್ಲಿಮೆಂಟ್, ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ವಿಧಾನಸಭೆ ಅಂತ ಕರಿತೀವಲ್ಲ, ವಿಧಾನ ಪರಿಷತ್ ಅಂತ ಕರಿತೀವಲ್ಲ, ಇದನ್ನೇ ಅನುಭವ ಮಂಟಪ. ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಈಗ ನಿಮ್ಮ ಸ್ಥಾನ ಇದೆಯಲ್ಲ, ಕೂತ್ಕೊಂಡಿದ್ದೀರಲ್ಲ ನೀವು, ಅಲ್ಲಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ರು. ದೊಡ್ಡ ಜ್ಞಾನಿ, ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು. ಆಗ ಅಲ್ಲಮ ಪ್ರಭು ಅವರು ಕೂತಿರ್ತಿದ್ರು. ಅದನ್ನ 812ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದ್ದದ್ದು. ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ, ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಈಗ ತೆಗೆದ್ರೆ ಅನಿಸಿಕೆ ಚಲೋ ಆಗತ್ತೆ ಅವ್ರಿಗೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ, ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂ ಪ್ರಭು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ. ನಟವರ ಜನಾಂಗದವ್ರು ಅಂತ ಹೇಳ್ತಾರೆ ಸರ್, ನಟವರ ಜನಾಂಗದವ್ರು ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಊಹೆ ವಿವಾದ ಇದೆ ಅಂತ ಹೇಳಿದೆ ನಾನು. ಪ್ರಭುಗಳು ಎಲ್ಲಿಂದ ಬಂದರು ಹೇಳಪ್ಪ, ಇಲ್ಲಿ ಜಾತಿ ಯಾರಿಗೂ ಗೊತ್ತಿಲ್ಲ. ಆಯ್ತು, ಮತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಬೆಲ್ಲದವರು ಭಾಳ ಪ್ರಸಿದ್ಧ ನಾಡಿನಿಂದ ಬಂದವರು, ಧಾರವಾಡದಿಂದ ಬಂದವರು. ಅನುಭವ ಮಂಟಪ ಆಗಲಿ ಬಸವಣ್ಣ ಆಗಲಿ ಅವ್ರ ಬಗ್ಗೆ ಅತ್ಯಂತ ದೊಡ್ಡ ಸಂಶೋಧನೆ ಹಾಗೂ ಪ್ರಕಟಣೆ ಆಗಿದ್ದು. ಜಗತ್ತಿಗೆ ಬಸವನನ್ನು ಇವತ್ತು ಯಾರಾದರೂ ಪರಿಚಯಿಸಿದರೆ ಅದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ. ಆ ನೆಲದಿಂದ ಬಂದವರು ನೀವು. ಅದಕ್ಕೆ ನಾನು ಎದ್ದು ನಿಂತೆ. ಅಲ್ಲಂ ಪ್ರಭುಗಳ ಬಗ್ಗೆನೂ ಸಹಿತ ಕಲಬುರ್ಗಿಯವರ ಸಂಶೋಧನೆ ಆಗಲಿ, ಆರ್ ಸಿ ಹಿರೇಮಠರವರ ಸಂಶೋಧನೆ ಆಗಲಿ, ಇವೆಲ್ಲವುಗಳಿಂದ ಅವರು ಅತ್ಯಂತ ಕೆಳ ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋದು, ದೊಡ್ಡ ಜ್ಞಾನಿಗಳು ಅನ್ನೋದಂತೂ ಸ್ಥಿರಪಟ್ಟಿದೆ. ಓಕೆ, ಆಯ್ತು, ಚರ್ಚೆ ಬೇಡ. ಹೇಳಲಿಕ್ಕೆ ಯಾವ ಸಮುದಾಯ ಅಥವಾ ಯಾವ ಊರಿನಿಂದ ಬಂದರು ಇವೆಲ್ಲದ್ರ ಬಗ್ಗೆ ರಿಸರ್ಚ್ ಮಾಡು, ಕೂತ್ಕೊಳ್ಳಿ. ಈಗ ಧರ್ಮದ ಬಗ್ಗೆ ರಾಜಕೀಯ. ಈಗ ಮಾನ್ಯ ಅಧ್ಯಕ್ಷರೇ, ಅಲ್ಲಂ ಪ್ರಭು ಅವರು ತಳ ಸಮುದಾಯದವರು ಅಂತಕ್ಕಂಥದ್ರ ಬಗ್ಗೆ ವಾದ ವಿವಾದಗಳಿಲ್ಲ. ಆದರೆ ಯಾವ ಜಾತಿಗೆ ಸೇರಿದವರು ಅಂತಕ್ಕಂಥದ್ರ ಬಗ್ಗೆ ವಿವಾದಗಳಿದ್ದಾವೆ. ಆದರೆ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದವರನ್ನ, ಅಲ್ಲಂ ಪ್ರಭು ಅವರನ್ನ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಸವಣ್ಣವರು. ಬಸವಣ್ಣವರ ನೇತೃತ್ವದಲ್ಲಿ ಈ ಅನುಭವ ಮಂಟಪ ನಡೀತಾ ಇತ್ತು. ಇದರಲ್ಲಿ ಎಲ್ಲ ಜಾತಿಯ ಜನ,
ಎಲ್ಲ ವರ್ಗದ ಜನ ಮತ್ತೆ ಮಹಿಳೆಯರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ರು. ಈಗ ಅಕ್ಕಮಹಾದೇವಿ ಇದರಲ್ಲಿ ಇರ್ತಿದ್ರು. ಬಹಳ ಜನ ಶರಣರು, ಮಹಿಳಾ ಶರಣೀಯರು ಅವರು ಕೂಡ ಇರ್ತಿದ್ರು. ಸಂಕವ ಅವರು ಮೆಂಬರ್ ಆಗಿದ್ರು. ಅವರಷ್ಟೇ ಅಲ್ಲ, ಬಹಳ ಜನ ಹೆಣ್ಮಕ್ಳು ಇದ್ರು. ಅಂದ್ರೆ ತೀರಾ ಇದರಿಂದ ಬಂದಂತವ್ರು. ಅದಕ್ಕೆ ಅದು ಬಹಳ ಕೆಳಗಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ಅವರೆಲ್ಲ ಇದ್ರು ಅಂತ ಹೇಳಕ್ಕೆ. ಸೊ ಹಾಗಾಗಿ ನೀವು ಇವತ್ತು ಅದನ್ನ ಆ ಮೂಲ ಈ ವಿಧಾನಸಭೆ, ಲೋಕಸಭೆ, ವಿಧಾನ ಪರಿಷತ್ತು, ರಾಜ್ಯಸಭಾ ಸಭೆ ಇದನ್ನೆಲ್ಲ ಜ್ಞಾಪಿಸ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಬಸವಣ್ಣವ್ರ ಕಾಲದಲ್ಲೇ ಇತ್ತು, ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ನಾವು ಚರಿತ್ರೆಯಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ದೀವಿ. ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಅಂತಕ್ಕಂಥದ್ದನ್ನು ಓದಿದ್ದೀವಿ. ಎಲ್ಲರ ಅಭಿಪ್ರಾಯಗಳನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವತ್ತು. ಇವತ್ತು ನಾವೇನು ಚರ್ಚೆ ಮಾಡ್ತೀವಿ, ಎಲ್ಲ ಇಡೀ ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಅವತ್ತೇ ಬಸವಣ್ಣವ್ರ ಕಾಲದಲ್ಲಿ ನಡೀತಾ ಇತ್ತು. ಅಂತ ನೀವು ಅನುಭವ ಮಂಟಪವನ್ನ ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನಿಸ್ತದೆ. ನೀವು ಈ ವಿಧಾನಸೌಧದಲ್ಲಿ, ಅಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಡಬೇಕು, ವಿಧಾನ ಪರಿಷತ್ನಲ್ಲಿ ಚಿಕ್ಕದಾಗಿದೆ, ಬೆಂಗಳೂರಿನಲ್ಲೂ ಕೂಡ ಇಡಬೇಕು, ಇಲ್ಲೂ ಕೂಡ ಆಗಬೇಕು. ಯಾಕಂದ್ರೆ ಇದನ್ನ ನಮಗೆ ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ರು ಅಂತಂದ್ರೆ, ಯಾರಿಗೆ ಚರಿತ್ರೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿದ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಏನಾಗಿದ್ದೋ, ಏನಾಗಬೇಕು ಅಂತ ಅನ್ಕೊಂಡಿದ್ದೋ, ಏನಾಗಿದ್ದೀವಿ, ಈಗ ಏನಾಗಿದ್ದೋ, ಏನಾಗಬೇಕಾಗಿತ್ತು, ಏನಾಗಿದ್ದೀವಿ, ಈಗ ಮುಂದೆ ಏನಾಗಬೇಕು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಬಸವಣ್ಣವ್ರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಆಯಿತು. ಮಹಿಳೆಯರು ಅವರು ಕೂಡ ಲೋಹಿಯಾ ಕಾಲದಲ್ಲಿ ಮಹಿಳೆಯರು ಕೂಡ ಬಹಳ ಹಿಂದುಳಿದವರು ಅಂತ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗಲೂ ಅದಕ್ಕೆ ಮಹಿಳೆಯರು ಕೂಡ ಶೂದ್ರ ರೀತಿಯಲ್ಲೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಅವ್ರು ಯಾರು ಕೂಡ ಅಕ್ಷರ ಸಂಸ್ಕೃತಿಗೆ ಒಳಪಡ್ತಕ್ಕಂಥ ಕೆಲಸ ಆಗ್ತಾ ಇರಲಿಲ್ಲ. ಒಂದು ಕಾಲ ಇತ್ತು, ಸಂಸ್ಕೃತ ಕಲ್ತ್ರೆ, ಸಂಸ್ಕೃತ ಕೇಳಿದ್ರೆ ಅವರ ಕಿವಿನಲ್ಲಿ ಕಾದ ಎಂತದು ಅದು ಸುರಿಬೇಕು ಅಂತ ಹೇಳ್ತಾ ಇದ್ರು. ಸಂಸ್ಕೃತ ಕಲ್ತ್ರೆ, ಸಂಸ್ಕೃತ ಕೇಳಿದ್ರೆ ಕಲಿಬೇಕು. ಅದಕ್ಕೆ ಬಸವಾದಿ ಶರಣರು ಇದಾರಲ್ಲ, ನೀವು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಬಹಳ ಮುಖ್ಯವಾದವು. ದಾಸ ಸಾಹಿತ್ಯದ ಮೂಲಕ, ವಚನ ಸಾಹಿತ್ಯದ ಮೂಲಕ ಜನರಿಗೆ ಧರ್ಮ ಪ್ರಚಾರವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನಮ್ಮ
ಬದುಕನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಅದಕ್ಕೆ ಬುದ್ಧನಿಂದ ಹಿಡಿದು ಆಮೇಲೆ ಬಸವಣ್ಣವರಿಂದ ಹಿಡಿದು ಅಂಬೇಡ್ಕರಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಮತ್ತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು. ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಲೋಕಿ ಅವರು ಹೇಳ್ತಾ ಇದ್ರು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ಇಲ್ಲ, ಚಲನೆ ರಹಿತವಾದಂಥ ಸಮಾಜ ನಮ್ದು. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದೆ ಹೋದ್ರೆ ಕಷ್ಟ ಆಗ್ತದೆ. ಅದಕ್ಕೆ ನೋಡಿ, ಎಷ್ಟು ವರ್ಷಗಳ ಹಿಂದೆ ಬುದ್ಧ 2500 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಆಮೇಲೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಹೋಗ್ಬೇಕು. ಕಾರಣ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಚಲನರಹಿತವಾದಂಥ ಸಾಮಾಜಿಕ ವ್ಯವಸ್ಥೆ ಇದೆ. ಚಲನ ಸಿಕ್ಕಿದಾಗ ಮಾತ್ರ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಲನೆ, ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವಾಗಲೂ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ, ಮಾನ್ಯ ಅಧ್ಯಕ್ಷರೇ, ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಶೇದ ಬಾವಿಗಳಿರ್ತಿದ್ದ ನಮ್ಮ ಹಳ್ಳಿಗಳಲ್ಲಿ, ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಇರ್ತಿದೆ. ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ. ನೀರು ಸೇದ್ಲಿಕ್ಕೆ ಹೋಗ್ತಿದ್ದೆ ನಾನು, ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ. ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬ್ಕೊಳ್ಳಿ, ಕಡಾಯಿ ಅಂತ ಇರ್ತಿತ್ತು, ಅದ್ರಲ್ಲಿ ತುಂಬಿಸ್ಕೊತಿದ್ದವು. ನಾವೇ ಬೆಂಕಿಯಾಗಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು. ನೀರು ಸೇರಕ್ಕೆ ಹೋಯ್ತಿದ್ದೆ ಬಾವಿಗೆ. ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು, ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡೋವು. ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೊಬಿಡೋದು. ನಾವೇನ್ ಮಾಡ್ತಿದ್ದ, ಆ ಕಸ ಎಲ್ಲ ಪಕ್ಕಕ್ಕೆ ಸರ್ಕೊಳ್ಳಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು. ಅದು ಕಸ ಎಲ್ಲ ಸರಿ ಕಳೋದು. ಆಮೇಲೆ ನೀರು ತಗೊಳ್ಳೆವು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊಂಡ್ಬಿಡೋದು. ಆ ಥರ ನಮ್ಮ ಸಮಾಜ ಆಗ್ಬಿಡ್ತದೆ. ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ. 850 ವರ್ಷಗಳ ಹಿಂದೆ ಇವ ನಾರವ, ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳ್ತಾರೆ. ವಚನ ಹೇಳೋದು, ಆಮೇಲೆ ಜಾತಿ ಕೇಳೋದು. ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು. ಕಂದಾಚಾರ ತಿರಸ್ಕಾರ, ಆಮೇಲೆ ಎಂಥದ್ದು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ನೀನ್ ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ, ಊಟಕ್ಕಿಲ್ಲ, ಮನೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ, ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟು ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಅಂತ ಇದನ್ನ ನಂಬ್ಕೊಳಕ್ ಮಾಡಿಬಿಟ್ರು. ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು. ಆದರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನ್ ಯಾಕಪ್ಪ ಹಿಂಗ ಇದ್ದೀಯಾ, ನಮ್ಮ ಹಿಂದಿನ ಜನ್ಮದ ಪಾಪದ ಕೆಲಸ ಮಾಡಿಬಿಟ್ಟಿದೆ, ಕರ್ಮ ಮಾಡಿಬಿಟ್ಟಿದೆ, ಅದಕ್ಕೆ ಹಿಂಗೆ ಈಗ ಹುಟ್ಟುಬಿಟ್ಟಿದ್ದೀನಿ ಈಗ.
ಈ ಬಾಲ ಹಿಂಗೆ ಉಟ್ಬಿಟ್ಟಿದ್ದೀನಿ. ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ ಹೇಳಿದ್ರು. ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಏನಪ್ಪ ಆದ್ರೆ ಸ್ವರ್ಗ, ಸಿದ್ದರಾಮಯ್ಯ ಆದ್ರೆ ಕರ್ನಾಟಕ ಸ್ವರ್ಗ. ನಾನು ಇದ್ರ ಬಸವಣ್ಣನ ಬಗ್ಗೆ ಮಾತಾಡಕ್ ಹೋದ್ರೆ ಗಂಟೆಗಟ್ಟಲೆ ಆಗ್ಬಿಡ್ತದೆ. ಮಾನ್ಯ ಅಧ್ಯಕ್ಷರೇ, ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಇವತ್ತು ಇದು ಯಾವತ್ತೂ ಆಗ್ಬೇಕಾಗಿತ್ತು, ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.